ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೆ. ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಶುರು ಮಾಡೋಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಇನ್ನೇನು 1000 ಸಬ್ಸ್ಕ್ರೈಬರ್ಗೆ ಕೇವಲ 25 ಸಬ್ಸ್ಕ್ರೈಬರ್ ಮಾತ್ರ ಬ್ಯಾಲೆನ್ಸ್ ಇದೆ. ಸೊ ಅದನ್ನ ನೀವೆಲ್ಲರೂ ಮಾಡಿಕೊಡಿ. ಸೊ ಮಾಡಿಕೊಡ್ತೀರ ಅಂತ ನನಗೂ ಒಂದು ನಂಬಿಕೆ ಇದೆ. ಯಾಕಂತಂದ್ರೆ ನಾನು ನಿಮಗೆ ಒಂದು ಯೂಸ್ಫುಲ್ ಆಗುವಂತಹ ಒಂದು ಇನ್ಫಾರ್ಮೇಶನ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ವಿಡಿಯೋನ ವಾಚ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಯಾಕಂದರೆ ನಾನು ಮಾಡುವಂತಹ ಎಲ್ಲ ರೀತಿಯ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನೀವೇ ಮೊದಲು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂದರೆ, ಸೊ ಸಿಂಪಲ್ ಆಗಿ ಒಂದು ಟ್ರಿಕ್ಸ್ ಹೇಳಲಿಕ್ಕೆ ಬಂದಿದ್ರೆ ಏನಂತಂದರೆ, ನಿಮ್ಮ ಒಂದು ಫೋಟೋದಲ್ಲಿರುವಂತಹ ಬ್ಯಾಕ್ಗ್ರೌಂಡ್ ರಿಮೂವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಒಂದು 2 ಮಿನಿಟಲ್ಲಿ ನಿಮ್ಮ ಒಂದು ಕೆಲಸ ಈಸಿಯಾಗಿ ಸಕ್ಸಸ್ ಆಗುತ್ತೆ ಅಂತ ಒಂದು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತಾ ಇದೆ. ಆಲ್ರೆಡಿ ಬೇರೆ ಬೇರೆ ಒಂದು ಆ್ಯಪ್ ಅಲ್ಲಿ ನೀವು ರಿಮೂವ್ ಮಾಡ್ತಿರ್ಬೋದು. ಅದು ನಿಮಗೆ ಪರ್ಫೆಕ್ಟ್ ಆಗಿ ರಿಮೂವ್ ಆಗಿರಲ್ಲ. ಕೆಲವೊಂದು ಸ್ಕ್ರಾಚಸ್ ಇರುತ್ತೆ, ನೀವು ಕಂಪ್ಲೀಟ್ ಆಗಿ ಸ್ಕ್ರಾಚ್ ಆಗಿರಲ್ಲ, ಕಟ್ ಆಗಿರಲ್ಲ ಬ್ಯಾಕ್ ಗ್ರೌಂಡ್. ನಿಮ್ಮ ಫೋಟೋ ಫುಲ್ ರಿಮೂವ್ ಆಗಿರ್ಬೇಕು ಬ್ಯಾಕ್ ಗ್ರೌಂಡ್. ಸೊ ಅದು ನಿಮಗೆ ಪರ್ಫೆಕ್ಟ್ ಆಗಿ ಕಟ್ ಆಗಿರಲ್ಲ ಬೇರೆ ಬೇರೆ ಆ್ಯಪ್ ಇಂದ ಮಾಡಿದ್ರು ಕೂಡ. ಸೊ ಅದು ಏನಾದರೂ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಒಂದು 2 ಮಿನಿಟ್ ಕೆಲಸ ಇದು. ನೀವು ಈಸಿಯಾಗಿ ನಿಮ್ಮ ಒಂದು ಫೋಟೋದಲ್ಲಿರುವಂತಹ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡ್ಕೋಬಹುದು. ಮತ್ತೆ ನೀವು ಇವಾಗ ಸಪೋಸ್ ಆಗಿ ಯಾವುದೋ ಶುಭ ಸಮಾರಂಭದ ಒಂದು ಬ್ಯಾನರ್ ಮಾಡಿರ್ತಿರಲ್ಲ, ಮೊಬೈಲಲ್ಲಿ ಬ್ಯಾನರ್ ಮಾಡಿರ್ತಿರಲ್ಲ, ಆ ಒಂದು ಬ್ಯಾನರ್ಗೆ ನಿಮ್ಮ ಫೋಟೋವನ್ನ ಅಟ್ಯಾಚ್ ಮಾಡಬೇಕು. ಅದು ನಿಮ್ಮ ಬ್ಯಾಕ್ ಗ್ರೌಂಡ್ ಇರುತ್ತೆ, ಅದು ಅಟ್ಯಾಚ್ ಮಾಡಿದ್ರೆ ಅಷ್ಟು ಕ್ಲಿಯರ್ ಆಗಿ ಲುಕ್ ಆಗಿ ಕಾಣಂಗಿಲ್ಲ. ಸೊ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ನೀವು ಅಟ್ಯಾಚ್ ಮಾಡ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ, ನಿಮ್ಮ ಯಾವುದೇ ಒಂದು ಜಾತ್ರೆ ಬ್ಯಾನರ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಫೆಸ್ಟಿವಲ್ ಬ್ಯಾನರ್ ಆಗಿರ್ಬೋದು, ನಿಮ್ಮ ಫೋಟೋವನ್ನ ಅದಕ್ಕೆ ಅಟ್ಯಾಚ್ ಮಾಡ್ಬೇಕಂತಂದ್ರೆ ಬ್ಯಾಕ್ ಗ್ರೌಂಡ್ ರಿಮೂವ್ ಕ್ಲಿಯರ್ ಆಗಿರ್ಬೇಕು, ಅಚ್ಚುಕಟ್ಟಾಗಿ ಕ್ಲಿಯರ್ ಆಗಿರ್ಬೇಕು. ಸೊ ಆ ಥರ ಯಾವ ರೀತಿಯಾಗಿ ನಿಮ್ಮ ಫೋಟೋವನ್ನ ಬ್ಯಾಕ್ ಗ್ರೌಂಡ್ ರಿಮೂವ್ ಹೇಗೆ ಮಾಡಬೇಕು ಅಂತಂದು ಸಿಂಪಲ್ ಆಗಿ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ಮತ್ತೆ ಆಗ್ತದೆ ವಿಡಿಯೋನ ಶುರು ಮಾಡೋಣ. ಗೂಗಲ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲಲ್ಲಿ ಅಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ನೀವೇನು ಟೈಪ್ ಮಾಡ್ತೀರಂದ್ರೆ ಬ್ಯಾಕ್ ಗ್ರೌಂಡ್ ರಿಮೂವರ್ ಅಂತ ಟೈಪ್ ಮಾಡಿ. ಓಕೆ, ಬ್ಯಾಕ್ ಗ್ರೌಂಡ್ ರಿಮೂವರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಬ್ಯಾಕ್ ಗ್ರೌಂಡ್ ರಿಮೂವ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡಿ ರಿಮೂವ್ ಇಮೇಜ್ ಬ್ಯಾಕ್ ಗ್ರೌಂಡ್ ಅಂತ ಇದೆಯಲ್ಲ, ಸೊ ಅಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ. ನೀವು ಯಾವ ಫೋಟೋವನ್ನ ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಲ್ಲ, ಆ ಒಂದು ಫೋಟೋನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈ ಥರ ಅಪ್ಲೋಡ್ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ. ಓಕೆ, ರಿಮೂವ್ ಆಗ್ತಾ ಇದೆ. ಇವಾಗ ಒಂದು 30 ಸೆಕೆಂಡ್ ವೇಟ್ ಮಾಡಬೇಕಾಗತ್ತೆ. ಸೊ ಕಂಪ್ಲೀಟ್ ಆಗಿ ಅದು ರಿಮೂವ್ ಆಗುತ್ತೆ ನೋಡಿ. ಕಂಪ್ಲೀಟ್ ಆಗಿ ಇವಾಗ ಫೋಟೋದ ಒಂದು ಬ್ಯಾಕ್ ಗ್ರೌಂಡ್ ಫುಲ್ ಕ್ಲಿಯರ್ ಅಂದ್ರೆ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಸೊ ಇದಕ್ಕೆ ಮತ್ತೆ ಬೇರೆ ಯಾವುದೇ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಯಾವುದೇ ಆ್ಯಪಿಂದ ಮಾಡೋದಾಗಲಿ ಏನು ಮಾಡಕ್ಕೆ ಹೋಗ್ಬೇಡಿ. ಸೊ ಇದು 2 ಮಿನಿಟ್ ಕೆಲಸ. ಎಷ್ಟು ಜಲ್ದಿಯಾಗಿ ನಿಮ್ಮ ಕೆಲಸ ಬೇಗ ಸಕ್ಸಸ್ ಆಗುತ್ತೆ. ಓಕೆ, ಈ ಥರ ಒಂದು ಟ್ರಿಕ್ಸನ್ನು ನೀವು ಫಾಲೋ ಮಾಡಿ, ನಿಮಗೆ ಇದು ಯೂಸ್ಫುಲ್ ಆಗುತ್ತೆ. ಓಕೆ, ಇವಾಗ ಇದನ್ನು ನಾವು ಸೇವ್ ಮಾಡಬೇಕು. ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಸೇವ್ ಮಾಡಿದ್ರೆ ಇದು ನಿಮ್ಮ ಗ್ಯಾಲರಿಗೆ ಹೋಗಿ ಇದು ಸೇವ್ ಆಗುತ್ತೆ. ಇವಾಗ ನೀವು ಗ್ಯಾಲರಿಗೆ ಹೋಗಿ ನೋಡಿ. ಓಕೆ, ಅಲ್ಲಿ ಸೇವ್ ಆಗಿರುತ್ತೆ ಅದು. ಓಕೆ, ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಇವಾಗ ರಿಮೂವ್ ಆಗಿದೆ. ಇದನ್ನೇ ನೀವು ನಿಮ್ಮ ಯಾವ್ದಾದ್ರು ಬ್ಯಾನರ್ದ ಏನು ಫೋಟೋಸ್ ಇರ್ತದಲ್ಲ, ಆ ಬ್ಯಾನರ್ಸ್ ಫೋಟೋಸ್ ಹೋಗಿ ಎಡಿಟರ್ ಮಾಡ್ಬೋದು. ಸೊ ಇದನ್ನ ನೀವು ಫಾಲೋ ಮಾಡಿ 2 ಮಿನಿಟಲ್ಲಿ ನಿಮ್ಮ ಒಂದು ಫೋಟೋದ ಬ್ಯಾಕ್ ಗ್ರೌಂಡ್ ಅನ್ನ ಕ್ಲಿಯರ್ ಮಾಡ್ಬೋದು. ಸೊ ಇದೇ ತರ ನಿಮಗೆ ಯಾವುದೇ ಒಂದು ಆ್ಯಪ್ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಆಗಿ ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿ ಬ್ಯಾಕ್ ಗ್ರೌಂಡ್ ರಿಮೂವರ್ ಅಂತ ನೀವು ಟೈಪ್ ಮಾಡಿ ಅಲ್ಲಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ ನಂತರ ನಿಮ್ಮ ಫೋಟೋದ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಸೊ ಓಕೆ, ಇದು ಒಂದು ಮಾಹಿತಿ. ನಿಮಗೆ ಆ ಮಾಹಿತಿ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.